ಕೇಂದ್ರ ಸರ್ಕಾರ ಒಂದು ಹೆಸರನ್ನ ಬದಲಾವಣೆ ಮಾಡಿತು. ಬರೀ ಹೆಸರನ್ನ ಬದಲಾವಣೆ ಮಾಡ್ಕೊಳ್ತಾರೆ ಹೋಗ್ತಾ ಇರ್ತಾರೆ. ಅವರು ಅಷ್ಟೇ ಕಾಂಗ್ರೆಸ್ನಲ್ಲಿ ಅಧಿಕಾರದಲ್ಲಿದ್ದಾಗಲೂ ಕೂಡ ಹೆಸರನ್ನ ಬದಲಾವಣೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಇವರು ಮಾಡ್ತಾ ಇದ್ದಾರೆ. ಅದೀಗ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. ಕೇಂದ್ರದಿಂದ ಜಿ ರಾಮ್ ಜಿ ಅಂತ ಹೆಸರಿಟ್ಬಿಟ್ರಲ್ಲ, ಅದು ರಾಮ್ ಅಂತ ಬಂದಿದ್ದಕ್ಕ ಏನೋ ಗೊತ್ತಿಲ್ಲ. ಗಾಂಧೀಜಿಯವ್ರ ಹೆಸರಂಗೆ ತೆಗೆದುಬಿಟ್ರಿ ಅಂತ ಅವ್ರದ್ದು ಆಕ್ರೋಶ. ಕಾಂಗ್ರೆಸ್ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಈಗ ಆಕ್ಷೇಪ. ಡಿಸಿಎಂ ಡಿಕೆ ಶಿವಕುಮಾರ್ ಒಂದಿಷ್ಟು ಕಾಂಗ್ರೆಸ್ನವರಿಗೆ ಚರ್ಚೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಅವರು ಆ ಕಡೆಗೆ, ನಾವು ಬಹಿರಂಗ ಚರ್ಚೆಗೆ ತಯಾರಾಗಿದ್ದೀವಿ ಅಂತ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ದೋಸ್ತಿಗಳು ನಡೆಸ್ತದೆ. ಎಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ. ಸೊ ಕೇಂದ್ರದ ವಿಬಿಜಿ ರಾಮ್ಜಿ ವಿರುದ್ಧ ಈಗ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇರೋದು. ಜಾಬ್ ಕಾರ್ಡ್ ಅಲ್ಲೂ ಸಹ ಎಷ್ಟು ಅವ್ಯವಹಾರಗಳಾಗಿದೆ. ಆಮೇಲೆ 60 ವರ್ಷದ ಮೇಲ್ಪಟ್ಟವರು 80 ವರ್ಷದವ್ರನ್ನೆಲ್ಲ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ. ಅವ್ರ ಹೆಸರಿನಲ್ಲೆಲ್ಲ ಪೇಮೆಂಟ್ಗಳಾಗಿದೆ. ಇದು ಎಲ್ಲವನ್ನ ಸುದೀರ್ಘವಾಗಿ ಸುಮಾರು 28 ರಾಜ್ಯದಲ್ಲಿ ಮಾಹಿತಿಗಳನ್ನು ಪಡೆದು ಕೇಂದ್ರ ಸರ್ಕಾರ ಅಂತಿಮವಾಗಿ ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿರ್ತಕ್ಕಂಥದ್ದು. ಸುಮಾರು ಹುಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ, ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರ್ತಕ್ಕಂಥದ್ದಲ್ಲ. ಇದೇನು ನಮ್ಮ ಡೆಪ್ಟಿ ಸಿ ಎಂ ಹೇಳೋರಲ್ಲ, ಅಂಥದ್ದು ಓಪನ್ ಡಿಬೇಟಿಗೆ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದರೆ ನಾವೇನು ಕದ್ದೋಗೋ ಪ್ರಶ್ನೆ ಇಲ್ಲ. ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು. ಏನೋ ಪಾಪ ಅವೆರಡು ಹೇಳ್ಕೊಂಡವೆ ಕಾಂಗ್ರೆಸ್, ಅವ್ರ ಕೈಲಿ ಹೇಳೋ ಶಕ್ತಿ ಇಲ್ಲ. ನೆನ್ನೆ ಅದಿಂಥದ್ದು ಒಂದು ಪೇಪರ್ ಟೈಗರು ಅಂತ ಏನಾದ್ರು ಹೇಳ್ಕೊಂಡವೆ. ಅದೆಲ್ಲ ಇರಲಿ ಒಂದು ಕಡೆ, ಮಾತಾಡೋಣ, ಸಮಯ ಬರುತ್ತೆ.